ಕೊಡಗು ಜಿಲ್ಲೆ ಕುಶಾಲನಗರದ ಇಂದಿರಾ ಬಡಾವಣೆಯಲ್ಲಿ ಹಲವು ಮನೆಗಳಿದ್ದು ಇಲ್ಲಿನ ನಿವಾಸಿಗಳಿಗೆ ಸೂಕ್ತವಾದ ಪಾರ್ಕ್ ಇಲ್ಲದಿರುವುದನ್ನು ಅರಿತ ಕೊಡಗು ಜನ ಅಭಿವೃದ್ಧಿ ಸಮಿತಿ ಸ್ಥಾಪಕ ಅಧ್ಯಕ್ಷ ಎಂ.ಎ. ದಾವೂದ್ ಕುಶಾಲನಗರ ಪುರಸಭೆಯ ಮುಖ್ಯಾಧಿಕಾರಿ ಗಿರೀಶ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಕುಶಾಲನಗರ ಪುರಸಭೆ ವ್ಯಾಪ್ತಿಯಲ್ಲಿರುವ ಇಂದಿರಾ ಬಡಾವಣೆ ಬಹಳ ಹಳೆಯ ವಸತಿ ಪ್ರದೇಶವಾಗಿದ್ದರೂ ಕೂಡ ಸಾರ್ವಜನಿಕರ ಉಪಯೋಗಕ್ಕಾಗಿ ಪಾರ್ಕ್ ವ್ಯವಸ್ಥೆ ಇಲ್ಲದಿರುವುದು ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿದೆ. ಈ ಹಿನ್ನೆಲೆ ಇಂದಿರಾ ಬಡಾವಣೆಯಲ್ಲಿ ಪಾರ್ಕ್ಗಾಗಿ ಮೀಸಲಾದ ಜಾಗದ ಸಂಪೂರ್ಣ ಮಾಹಿತಿ ಹಾಗೂ ಪಾರ್ಕ್ ನಿರ್ಮಾಣದ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಕುಶಾಲನಗರ ಪುರಸಭೆಯ ಮುಖ್ಯಾಧಿಕಾರಿ ಗಿರೀಶ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಇದಕ್ಕೆ ಸ್ಪಂದಿಸಿದ ಅಧಿಕಾರಿಯವರು ಸೂಕ್ತ ರೀತಿಯಲ್ಲಿ ಸ್ಪಂದಿಸುವ ಭರವಸೆ ನೀಡಿದರು. ಕುಶಾಲನಗರದ ಇಂದಿರಾ ಬಡಾವಣೆ ಬ್ಲಾಕ್ ನಂಬರ್ 11ಕ್ಕೆ ಇವತ್ತು ಭೇಟಿ ಕೊಟ್ಟಿದ್ದೇವೆ. ಇವತ್ತು ಹಲವಾರು ಜನ ಇಲ್ಲಿಂದ ಹಲವಾರು ರೀತಿಯ ಪುಕಾರುಗಳು ಇಲ್ಲಿ ಬಂದಿದೆ. ಇದು ಒಂದು ಲೇಔಟು. ಈ ಲೇಔಟ್ ಯಾವಾಗ ಅಂತೇಳಿದರೆ ಪಟ್ಟಣ ಪಂಚಾಯತಿ ಇರೋತ್ತಿಗೆ ಆದಂಥ ಲೇಔಟ್, ಈಗ ಪುರಸಭೆ ಆಗಿದೆ. ಆದರೂ ಕೂಡ ಈ ಲೇಔಟಲ್ಲಿ ಮುಂಚಿಂದನೂ ಒಂದು ಪಾರ್ಕ್ ಇತ್ತು ಅಂತ ಹೇಳುವಂಥ ಒಂದು ಸುದ್ದಿ ಇಲ್ಲಿ ಹರಡ್ತಿತ್ತು. ಭಾಳ ಜನ ಇಲ್ಲಿ ಹೇಳಿದ್ದಾರೆ ಇಲ್ಲಿ ಪಾರ್ಕ್ ಇತ್ತು ಅಂತ. ಇವಾಗ ಪಾರ್ಕ್ ಇಲ್ಲ. ಆ ಪಾರ್ಕ್ ಏನಾಗಿದೆ ಅಂತ ಹೇಳೋದಕ್ಕೆ ಅದನ್ನ ನಮಗೆ ಅದರ ಪುರಾವೆಗಳು ಸಮೇತ ನಮ್ಮಲ್ಲಿ ಇದೆ. ಆದರೂ ನಾವು ಪುರಸಭೆಗೆ ಇವತ್ತೊಂದು ಮನವಿಯನ್ನು ಕೊಟ್ಟಿದ್ದೇವೆ. ಆ ಪಾರ್ಕ್ ಎಲ್ಲಿದೆ, ಆ ಪಾರ್ಕನ್ನು ಪಾರ್ಕಾಗಿ ಈ ಲೇಔಟ್ನಲ್ಲಿ ಮಾಡಿ ಇಲ್ಲಿನ ಜನರಿಗೆ ಅದರ ಸವಲತ್ತನ್ನು ಕೊಡಬೇಕು ಅಂತ ಹೇಳುವಂಥದ್ದು ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಇದು ದಯವಿಟ್ಟು ಈ ಅಭಿವೃದ್ಧಿ ಸಮಿತಿಯಿಂದ ನಾವು ಏನು ಜನಾಭಿವೃದ್ಧಿ ಸಮಿತಿಯಿಂದ ನಾವು ಇವರಲ್ಲಿ ಬೇಡಿಕೆ ಇಟ್ಟಿದ್ದೀವಿ ಅಂತೇಳಿದರೆ ಇಲ್ಲಿಯ ಜನರ ಪರವಾಗಿ, ಇದರಲ್ಲಿ ಯಾವುದೇ ದುರುದ್ದೇಶಗಳು ಇಟ್ಕೊಂಡಲ್ಲ, ಇಲ್ಲಿಯ ಜನರ ಪರವಾಗಿ ಈ ಲೇಔಟಲ್ಲಿ ಪಾರ್ಕ್ ಬೇಕೇ ಬೇಕು. ಯಾಕೆಂದರೆ ಈ ಸಡನ್ನಾಗಿ ಈ ಪಾರ್ಕ್ ಇಲ್ಲಿ ಹೋಯಿತು, ಇದರ ಬಗ್ಗೆ ನೀವು ಪರಿಶೀಲನೆ ಮಾಡಬೇಕು. ಈ ವಾರ್ಡ್ನ ಒಂದು ಜನರ ಅಭಿವೃದ್ಧಿಗೋಸ್ಕರ ಇಲ್ಲಿ ಒಂದು ಪಾರ್ಕ್ ನಿರ್ಮಾಣ ಆಗಬೇಕು. ಈ ಕುಶಾಲನಗರ ದಿನೇ ದಿನೇ ಬೆಳೆಯುತ್ತಿರುವಂಥ ಒಂದು ಪಟ್ಟಣವಾಗಿದೆ. ಈಗ ಅದು ಪುರಸಭೆ ಆಗಿದೆ, ಮುಂದೆ ನಗರಸಭೆ ಆಗುವಂಥ ಒಂದು ಸಾಧ್ಯತೆಗಳು ಇದೆ. ಇದು ಕಾವೇರಿಯ ಒಡಲು, ಇದೊಂದು ಕೊಡಗಿನ ಹೆಬ್ಬಾಗಿಲಾಗಿರುವಂಥ ಒಂದು ನಗರದಲ್ಲಿ ಒಂದು ಪಾರ್ಕಿನ ವ್ಯವಸ್ಥೆ ಬೇಕು. ಎಲ್ಲ ಬಡಾವಣೆಗಳಲ್ಲೂ ಈ ಒಂದು ಅಭಿಯಾನ ಕೊಡಗು ಜನಾಭಿವೃದ್ಧಿ ಸಮಿತಿಯಿಂದ ನಾವು ಮಾಡ್ತಾ ಇದ್ದೀವಿ. ಪಟ್ಟಣ ಪಂಚಾಯಿತಿಯಲ್ಲಿ ಹೋಗಿ ನಾವು ಇವತ್ತು ಕೇಳಿದಾಗ ಅವರು ನಾವು ನೋಡಿ ಅದನ್ನು ಪರಿಶೀಲನೆ ಮಾಡಿ ನಿಮಗೆ ತಿಳಿಸ್ತೇವೆ ಅಂತ ಹೇಳಿದ್ದಾರೆ. ಅದರಿಂದ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರಾಗಲಿ ಪಟ್ಟಣ ಪಂಚಾಯಿತಿಯವರಲ್ಲಿ ನಮಗೆ ಆದಷ್ಟು ತುರ್ತಾಗಿ ನಮಗೆ ಇದೊಂದು ಮಾಡಿ ಮುಂದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಇಲ್ಲೊಂದು ಪಾರ್ಕ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂತ. ನಮಸ್ತೆ, ನನ್ನ ಹೆಸರು ರೇವಂತ್ ಅಂತ. ನಾನು ಇಲ್ಲಿ ಇಂದಿರಾ ಬಡಾವಣೆ ಕುಶಾಲನಗರಲ್ಲಿರೋದು. ಸಾಮಾನ್ಯವಾಗಿ ಎಲ್ಲ ಏರಿಯಾಗಳಿಗೆ ಹೋಗುವಾಗ ಎಲ್ಲ ಏರಿಯಾದಲ್ಲೂ ಪಾರ್ಕ್ಗಳನ್ನ ನೋಡ್ಬೋದು ನಾವು. ಎಲ್ಲ ಸಂಜೆ ಹೊತ್ತು ಆಗಿರ್ಬೋದು, ಬೆಳಗ್ಗೆ ಆದರೂ ಎಲ್ಲರೂ ಹೋಗ್ಬೋದು. ಈ ವಯಸ್ಸಾದವರು ಅಥವಾ ಚಿಕ್ಕ ಮಕ್ಕಳಾದರೂ ಆಗಿರ್ಬೋದು ಪಾರ್ಕ್ಗೆ ಆಟ ಆಡೋಕೆ ಹೋಗ್ತಾರೆ. ನಾನೀಗ ಬೆಂಗಳೂರಲ್ಲಿ ಓದ್ತಾ ಇರೋದು. ಅಲ್ಲಿ ಕೂಡ ಹೋಗುವಾಗ ಏರಿಯಾಕ್ಕೆ ಒಂದೊಂದಿದೆ. ಏರಿಯಾದಂದ್ರೆ ಒಂದು ರೋಡ್ ಥರ. ಇಲ್ಲಿ ನಮ್ದು ಇಷ್ಟು ದೊಡ್ಡ ಇಂದಿರಾ ಬಡಾವಣೆ ಇಷ್ಟು ದೊಡ್ಡ ಏರಿಯಾ ಆಗ್ಬಿಟ್ಟು ಕೂಡ ಒಂದು ಪಾರ್ಕ್ ಕೂಡ ಇಲ್ಲ ನಮಗೆ ಸರಿಯಾಗಿ. ದೇವಸ್ಥಾನ ಇದೆ, ದೇವಸ್ಥಾನ ಮುಂದೆ ಒಂದು ಪಾರ್ಕ್ ಇದೆ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದು ಫುಲ್ ಹೋಗಿದೆ, ಅದು ಯಾರೂ ತಲೆಗೆಡ್ಸ್ಕೊತಿಲ್ಲ. ಮೇಲಧಿಕಾರಿಗೆ ಕೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನಮ್ಮ ಏರಿಯಾಕ್ಕೆ ಒಂದು ಉತ್ತಮವಾದ ಒಂದು ಪಾರ್ಕ್ನ ಮಾಡಿಕೊಡ್ಬೇಕು. ಇಂದಿರಾ ಬಡಾವಣೆಯಲ್ಲಿ ಇರೋದು ನಾವು 40 ವರ್ಷ ಆಯಿತು. ಮತ್ತು ಇಲ್ಲೇನು ಪಾರ್ಕು ಗಿರ್ಕು ಏನೂ ಇಲ್ಲ. ಮತ್ತೆ ಹೆಂಗೋ ಜೀವನ ಮಾಡ್ತಾ ಇದ್ದೀವಿ ಅಷ್ಟೇ. ಸರಿ ಅಮ್ಮ, ನಿಮ್ಮ ಈ ಮಾಹಿತಿಯನ್ನು ನಾವು ಪುರಸಭೆ ಕುಶಾಲನಗರ ಅಧಿಕಾರಿಗಳಿಗೆ ನಾವು ಹೇಳ್ಕೊಡ್ತೀವಿ. ಇದನ್ನು ಗಂಭೀರವಾಗಿ ಇದನ್ನು ಪರಿಗಣನೆ ಮಾಡಿಬಿಟ್ಟು ಇದನ್ನು ಎಲ್ಲರ ಗಮನಕ್ಕೆ ನಾವು ತರಿಸಲಿಕ್ಕೆ ಇಷ್ಟಪಡಿ. ನಿಮ್ಮ ಏರಿಯಾದಲ್ಲಿ ಪಾರ್ಕ್ ಇಲ್ಲ, ಮಕ್ಕಳಿಗೆ ಆಟ ಆಡಲಿಕ್ಕೆ ಇಲ್ಲ. ಕಮ್ಮಿ ಅಂದರೂ ಇಲ್ಲಿ ಒಂದು 40-45 ವರ್ಷದ ಮೇಲೇ ಆಯಿತು. ಆದರೆ ಇಷ್ಟುವರೆಗೆ ಇಲ್ಲಿ ಮೊದಲು ಜನ ಎಲ್ಲ ಕಮ್ಮಿ ಇದ್ದರು. ಇವಾಗ ಆದರೆ ಜನ ಜಾಸ್ತಿ ಇದ್ದಾರೆ. ಮತ್ತಿನ್ನೊಂದೇನೋ ಚಿಕ್ಕ ಪುಟ್ಟ ಗಾಡಿಗಳೆಲ್ಲ ಬಂದಾಗ ಎಷ್ಟೋ ಸರಿ ಮಕ್ಕಳುಗಳಿಗೆ ಆಕ್ಸಿಡೆಂಟ್ ಅವೆಲ್ಲ ಆಗ್ತಾಯಿದೆ. ಒಂದು ಪಾರ್ಕ್ ಅಂತ ಇದ್ದರೆ ಮಕ್ಕಳು ಓಡಾಡೋದಕ್ಕೆ, ಅಲ್ಲಿ ಸ್ವಲ್ಪ ವ್ಯಾಯಾಮ ಮಾಡೋದಕ್ಕೆ, ಅಲ್ಲಿ ಏನಕ್ಕೆ ಬೇಕಾದ್ರೂ ಆಗುತ್ತೆ, ಇಲ್ಲಾಂದ್ರೆ ಏನಕ್ಕೂ ಆಗಲ್ಲ. ಮತ್ತು ಎಷ್ಟೋ ಸರಿ ಇಲ್ಲಿ ಗಾಡಿಗಳು ಜಾಸ್ತಿ ಓಡಾಡೋದ್ರಿಂದ ಮಕ್ಕಳುಗಳಿಗೆ ಪ್ರಾಬ್ಲಮ್ ಆಗ್ತಿದೆ. ಹಂಗಾಗಿ ಒಂದು ಪಾರ್ಕ್ ಇಲ್ಲಾಂದರೆ ಏನಾದ್ರು ಒಂದು ಓಡಾಡೋಂಥ ವ್ಯವಸ್ಥೆ ಇರೋ ಥರ ಇದ್ದಿದ್ರೆ ತುಂಬ ಬೆಟರ್ ಆಗುತ್ತೆ. ಅದಿಲ್ಲದೇ ಇರೋದೇ ತುಂಬ ಪ್ರಾಬ್ಲಮ್ ಆಗ್ತಿದೆ. ಮತ್ತು ಇನ್ನೊಂದು ಅಂದರೆ ತುಂಬ ವೆಹಿಕಲ್ಗಳು ತುಂಬ ಜಾಸ್ತಿ ಆಗಿದೆ. ಅದು ಕಂಟ್ರೋಲ್ ಇಲ್ಲದೇ ತುಂಬ ಪ್ರಾಬ್ಲಮ್ ಜಾಸ್ತಿ ಆಗ್ತಿದೆ. ಇದನ್ನು ಹೇಳ್ಬೋದು.